ಶಾಂತ, ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ. ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾ. ಏನು, ಈ ಊರಿನ ಕಳಂಕ ಆಗಿರೋ ಈ ಕಾಳಿಂಗ ನಿಮ್ಮ ಸ್ನೇಹಿತನ? ರೀ, ಇಂಥವ್ರ ಸ್ನೇಹ ನೀವು ಮಾಡಬಾರ್ದು ರೀ. ಶಾಂತ, ನಾನು ತುಂಬಾ ಬುದ್ಧಿವಂತಿದ್ದೀನಿ. ನಾನು ಹೇಳಿದಷ್ಟು ಕೇಳುವುದು ನಿನ್ನ ಕೆಲಸ. ಸುಮ್ಮನೆ ಹೋಗು, ಕಾಫಿ ತೆಗೆದುಕೊಂಡು ಬಾ. ರೀ, ಹೊಟ್ಟೆಯಲ್ಲಿ ವಿಷ ಇಟ್ಕೊಂಡು ಬಾಯಲ್ಲಿ ಅಶ್ಯದಿಂದ ಮಾತಾಡಿದ ತಕ್ಷಣ ಹಾವಿಗೆ ಹಾಲೆರೆದ್ರೆ ಅದು ವಿಷ ಕಕ್ಕೋದ್ನ ಬಿಡೋದಿಲ್ಲ ರೀ, ಬಿಡೋದಿಲ್ಲ. ಓಹೋ, ಐ ಸಿ. ಶಾಂತ, ಬೇಗನೆ ಹೋಗು, ಕಾಫಿ ತೆಗೆದುಕೊಂಡು ಬಾ. ಆಯ್ತು ರೀ. ಕಾಳಿಂಗ, ನನ್ನ ಹೆಂಡತಿಯ ಮಾತು ತಮಗೇನಾದರೂ ಬೇಜಾರಾಯ್ತಿ? ಅಂತಹ ಬೇಜಾರಿನಿಲ್ರಿ, ತುಂಬಾನೇ ಖುಷಿ ಆಯಿತು. ಅದೇಗೆ ಖುಷಿ ಆಯಿತು? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ತಗೊಳ್ರಿ ಕಾಫಿ. ಶಾಂತ, ಮನೆ ಕಡೆ ಹುಷಾರು. ನಾನು ತಾಲೂಕ್ ಆಫೀಸ್ ಕಡೆಗೆ ಹೋಗಿ ಬರ್ತೀನಿ. ಹಾ ಕಾಳಿಂಗ, ಬನ್ನಿ ಹೋಗೋಣ. ಅಯ್ಯೋ ದೇವ್ರಿ, ಎಂತವ್ರ ಜೊತೆ ಸ್ನೇಹ, ಎಂತವ್ರ ಜೊತೆ ಪ್ರೇಮ. ನನ್ನ ಪತಿ ದೇವರಿಗೆ ಇವನ ಗುಣಗಳ ಬಗ್ಗೆ ಅರ್ಥನೇ ಆಗ್ತಾ ಇಲ್ವಾ? ಹೀಗೆ ಮುಂದುವರೆದ್ರೆ ನಮ್ಮ ಜೀವನದ ಗತಿ ಏನು ಅಂತ. ಶಾಂತ, ನೀನೆಷ್ಟೇ ದುಃಖಿಸಿ ಕಂಬನಿ ಮಿಡಿದರು ಆ ಬ್ರಹ್ಮ ಬರಹ ಬದಲಾಗುವುದಿಲ್ಲ ಕಣೆ. ನಿನ್ನ ಕಣ್ಣೊರೆಸಿಕೊಂಡು ಕಣ್ತುಂಬ ನೋಡು ನನ್ನನ್ನು. ನಿನಗೆ ಈ ಬಂದ ದುಃಖ ಬದಲಾದರೂ ಆಗಬಹುದು. ಹೇ, ಯಾಕೋ ನೀನು ಇಲ್ಲಿಗೆ ಬಂದೆ? ಶಾಂತ ಎಂಬ ಕರ್ಪೂರದ ಗೊಂಬೆ ಎಲ್ಲಿರುತ್ತದೆಯೋ ಅಲ್ಲಿ ನಾನಿದ್ರೇನೆ ಚಂದ. ಪಾಪಿ, ಈ ರೀತಿ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವೇನೋ ನಿನಗೆ? ನನ್ನ ಗಂಡಂಗೆ ಕಾಗದ ಪತ್ರ ಅಂತ ತಲೆ ಕೆಡಿಸಿ ದ್ರೋಹ ಮಾಡ್ತಾ ಇದ್ಯಾ? ನೀನೊಬ್ಬ ಮಿತ್ರ ದ್ರೋಹಿ ಕಣೋ. ಮಿತ್ರದ್ರೋಹಿ? ಶತ್ರುವಿನ ಪಂಜರದಿಂದ ಪಾರು ಮಾಡಿದ ನಾನು ಮಿತ್ರದ್ರೋಹಿ? ಹೌದು, ನೀನೊಬ್ಬ ಮಿತ್ರ ದ್ರೋಹಿ. ಯಾರು ಇಲ್ಲದ ಸಮಯ ನೋಡ್ಕೊಂಡು ಒಂದು ಹೆಣ್ಣಿನ ಮೇಲೆ ಕಣ್ಣಾಗ್ತಾ ಇದೆಯಲ್ಲ, ನೀನೊಬ್ಬ ಕಳ್ಳ ಕಣೋ. ಕಳ್ಳಕಾಕರ. ಸತ್ಯವನ್ನೇ ನುಡಿದೆ ಶಾಂತ, ನೀನು ಸತ್ಯವನ್ನೇ ನುಡಿದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕದ ಪ್ರಾಣಿ ಎಂದರೆ ಅದು ನೀ ಎತ್ತಿನ ನಾಯಿ ಮಾತ್ರ. ಉಳಿದವರೆಲ್ಲ ಎಂಜಲು ತಿನ್ನವರೇ ಇದ್ದಾರೆ ಈ ನಿನ್ನ ಸಮಾಜದಲ್ಲಿ. ಇಲ್ಲ ಸಲ್ಲದ್ನ ಮಾತಾಡ್ಕೊಂಡು ಇಲ್ಲೇ ನಿಂತ್ಕೋಬೇಡ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟೋಗು.
ಹೊರಟು ಹೋಗಲು ಬಂದಿಲ್ಲ ಶಾಂತ, ಹೊರಟು ಹೋಗಲು ಬಂದಿಲ್ಲ. ಕಟ್ಟೆದ ಪುಗುರಿಯಂತೆ ತಿದ್ದಿ ತೀಡಿ ಮಾಡಿದ ಈ ನಿನ್ನ ಮೈ ಮಾಟದ ಸವಿ ರುಚಿಯನ್ನು ಉಂಡು ಹೋಗಬೇಕಿದ್ದು ಬಂದಿರುವೆ. ಸುಮ್ಮನೆ ನೀ ಪ್ರಲಾಪ ಮಾಡದೆ ನಿನ್ನ ಮೈ ಮನ ನನಗೆ ಒಪ್ಪಿಸು. ಇಲ್ಲವಾದರೆ ಬಲಾತ್ಕಾರದಿಂದ ನುಂಗಿ ಹೋಗುವೆ ಈ ನಿನ್ನ ಶೃಂಗಾರದ ಶೀಲ. ಏನ್ ಹೇಳ್ದೆ? ನುಂಗ್ ಹಾಕ್ತೀಯ ನನ್ನ ಶೀಲ ಶೃಂಗಾರನ? ನೀನೊಬ್ಬ ಮೂರ್ಖ ಕಣೋ. ಆಗಂತೇನಾದ್ರೂ ಮುಂದೆ ಬಂದಿದ್ದೆ ಆದ್ರೆ ನಿನ್ನ ರುಂಡನ ಚೆಂಡಾಡ್ಬೇಕಾಗತ್ತೆ ಚಾಮುಂಡಿಯಾಗಿ. ಹೊರಟೋಗೋ, ಇಲ್ಲ ಅಂದ್ರೆ ನಿನ್ನ ಕಾಲುಗಳನ್ನ ಕತ್ತರಿಸಿ ಹಾಕಿ ನಿನ್ನ ಘಟನ ಕೆಳಗಡೆ ಬೀಳಿಸ್ಬೇಕಾಗತ್ತೆ. ಎಚ್ಚರ, ನನಗೆ ಎಚ್ಚರ. ಅದು ಈ ಕ್ರಿಮಿನಲ್ ಕಿರೋತಕನಿಗೆ ಎಚ್ಚರ. ಶಾಂತ, ನಾನಾರು ಗೊತ್ತೇ ನಿನಗೆ? ನರನಾಗರವೆಂಬ ಕಾಳಿಂಗ ವಾಸುಕಿ ವಂಶದಲ್ಲಿ ಹುಟ್ಟಿದವನು. ಆ ಅರ್ಜುನನ ಘಟ ವರ್ಣಿಸಲು ಬಬ್ರುವನ ಪತ್ತಳಿಕೆ ಇಲ್ಲಿ ಬಾಣವಾಗಿ ಬಿದ್ದವನು. ಪರೀಕ್ಷಿತ ರಾಜನ ಮಗನನ್ನು ಎಡೆ ಎತ್ತಿ ಕಚ್ಚಿ ಆ ಮಹಾಭಾರತಕ್ಕೆ ಹೆಸರಾದವನು. ಇನ್ನು ಹೇಳಬೇಕೆಂದರೆ ಆದಿಶೇಷನಾಗಿ ಇಡೀ ಪೃಥ್ವಿನೇ ನನ್ನ ಹೆಡೆಯಲ್ಲಿ ಇಟ್ಟುಕೊಂಡು ನಿಂತವನು. ಇನ್ನು ಸಾಕು ಬೇಕು ಈ ಕಾಳಿಂಗನ ವಂಶದ ಕತೆ. ನಿನ್ನ ಆಡಂಬರದ ಮಾತು ನನಗೆ ಅವಶ್ಯಕತೆ ಇಲ್ಲ. ರಾಮಾಯಣದಲ್ಲಿ ರಾಮ ಲಕ್ಷ್ಮಣನಿಗೆ ಸರ್ಪಾವಸ್ಥೆ ಆಗ್ಬೇಕಾದ್ರೆ ಗರುಡನಾಗಿ ಆಕಾಶಕ್ಕೆ ಎತ್ಕೊಂಡೋಗಿದ್ದು ನಿನಗೆ ನೆನಪಿಲ್ವೇನೋ? ನೋಡು, ಸುಮ್ಮನೆ ಹೇಳ್ತಾ ಇದ್ದೀನಿ, ಹೊರಟೋಗ ಇಲ್ಲಿಂದ. ಅದೆಂದಿಗೂ ಸಾಧ್ಯವಿಲ್ಲ ಶಾಂತ, ಅದೆಂದಿಗೂ ಸಾಧ್ಯವಿಲ್ಲ. ಕಾಮದಿಂದ ಕಂಗೆಟ್ಟು, ಮಾನದಿಂದ ಮತಿಗೆಟ್ಟು, ಮತಹೀನನಾಗಿ ಈ ನಿನ್ನ ಯೋನಿ ಎಂಬ ಬಾಳ ಡೋಣಿ ಹತ್ತಿ ಸಂತಾನದ ಸಾಗರ ಧುಮುಕಿಸಿ ದಡ ಸೇರಬೇಕೆಂದು ಬಂದಿರುವೆ. ಶಾಂತ, ಪ್ಲೀಸ್ ನಿನ್ನ ಈ ಮುಖ ತಿರುಗಿಸದೆ ಸುಖ ತಿರುಗಿಸ್ಕೋ ಈ ನಿನ್ನ ಅಮೃತ ಗಳಿಗೆಯಲ್ಲಿ. ಸುಮ್ಮನೆ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಇಷ್ಟೆಲ್ಲ ಹೇಳಿದ್ರು ಕಣಿಕರ ಬರ್ಲೇ ಇಲ್ಲ ಅಲ್ಲ ನಿನಗೆ? ನಾನು ತಾಳಿ ಕಟ್ಟಿಸ್ಕೊಂಡು ಗರತಿ, ನಾನು ಗಂಡುಳ್ಳ ಗರತಿ ಕಣೋ. ಗರತಿಯ ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡುಳ್ಳ ಗರತಿಯರು. ಮದುವೆಯಾದರು ಗಂಡನಿಗೆ ನೆಪ ಹೇಳಿ ಮಿಂಡನ ಜೊತೆ ಚಕ್ಕಂದ ಆಡಿ ಬರುತ್ತಾರ ನಿನ್ನ ಗರತಿಯರು. ಶಾಂತ, ಗಂಡುಳ್ಳ ಗರತಿಯಾದರು ಗಂಡನಿಂದ ಸುಖವಿಲ್ಲದ ನಿನ್ನ ಬಾಳು ಕಣ್ಣೀರನ ಗೋಳು. ಶಾಂತ, ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿ ಸೋಂಗು ಹಾಕಿದ ಒಬ್ಬ ಷಂಡ. ನೋಡು, ದಯವಿಟ್ಟು ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನೇನು ಮಾಡಬೇಡ. ಏನು ಅಂದ್ರೆ ನನ್ನ ಗಂಡ ಷಂಡ ಅಂತ ಇದ್ಯಾ? ನನ್ನ ಗಂಡನ ಷಂಡ ಅನ್ನೋನು ನೀನೊಬ್ಬ ಬಡ್ಡ ಕಣೋ, ಬಡ್ಡ. ಹೊಲಸು ಹೆಣ್ಣೆ, ಬಾಯಿ ಬಿಗಿ ಹಿಡಿದು ನಾ ಮಾತನಾಡು. ನಾ ನಿನ್ನ ಶೃಂಗಾರ ಶೀಲ ಸವಿದೆ ಬಿಡಲಾರೆ. ಬಾ ಶಾಂತ, ಬಾ. ಈಗ ಸ್ವೀಕರಿಸು ಈ ಕಾಳಿಂಗನ ಚಾಲೆಂಜ್ ಅನ್ನು. ಸ್ವೀಟ್ ಮೈ ಶಾಂತ. ಬೇಡ
ಶಾಂತಾಳ ದೇಹ ಕಚ್ಚಿದ ಮೊದಲನೆಯ ಪುರುಷ. ಶಾಂತ, ಈಗಲಾದರೂ ಅರ್ಥವಾಯಿತೆ ಈ ಕಾಳಿಂಗ ಯಾರು ಎಂತವನು ಹೇಳ್ಬೋದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಇನ್ನು ಕೂಗಿಕೋ, ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ ಎಂದು. ಬರ್ತೀನಿ. ಅಯ್ಯೋ ದೇವ್ರೆ, ನನ್ನ ಶೀಲ ಹಾಳಾಗೋಯ್ತು, ನನ್ನ ಶೀಲ ಹಾಳಾಗೋಯ್ತು. ನನ್ನ ಶೀಲ ಈಗ ಮುರುಕು ಮಡಕೆ ಅಂತ ಆಯಿತು. ಈಗ ನಾನು ನಾಯಿ ಮುಟ್ಟಿದ ಮಡಕೆ, ನಾನೀಗ ನಾಯಿ ಮುಟ್ಟಿದ ಮಡಕೆ. ನನ್ನ ಪತಿ ದೇವ್ರಿಗೆ ಹೇಗ್ ಮುಖ ತೋರಿಸ್ಲಿ, ಹೇಗ್ ಮುಖ ತೋರಿಸ್ಲಿ? 10 ವರ್ಷಗಳಿಂದ ಅವರೇ ನನ್ನ ಪತಿ ದೇವರು ಅಂತ ಪೂಜಿಸ್ತಾ ಇದ್ದೆ. ಅವ್ರಿಗೋಸ್ಕರನೇ ಅಂತ ಈ ದೇಹನ ಮುಡಿಪಿಟ್ಟಿದ್ದೆ. ಆದ್ರೆ ಈ ಪಾಪಿ ಬಂದು ಎಲ್ಲ ಹಾಳು ಮಾಡಿಬಿಟ್ಟ. ಅಕಸ್ಮಾತ್ ನನ್ನ ಪತಿ ದೇವ್ರಿಗೂ ನನ್ನ ಮೈದು ನನಗೂ ಗೊತ್ತಾದ್ರೆ 10 ಸೆಕೆಂಡಲ್ಲಿ ನನ್ನ ಮಗನ ಸಾಯಿಸ್ತಾರೆ. ಇಲ್ಲ, ಅವ್ರು ಬರೋಷ್ಟರಲ್ಲಿ ನಾನೇ ಬದುಕಿರ್ಬಾರ್ದು, ಸಾಯ್ಬೇಕು. ಅತ್ತಿಗೆ, ಅತ್ತಿಗೆ. ಏನಪ್ಪ ಮೈದುನ, ಈಗ ಬಂದ್ಯಾ? ಏನು ವಾರಾನ್ಗಟ್ಲೆ ಹೊರಗಡೆ ಹೋಯ್ತು ಅಂದರೆ ಮನೆ ನೆನಪೇ ಆಗೋದಿಲ್ವಾ? ಅಂದಾಗೆ ಏನಪ್ಪ ನಿನ್ನ ಕೊರಡಲ್ಲಿ? ಅದೊಂದು ದೊಡ್ಡ ಕಥೆ ಅತ್ತಿಗೆ. ಮೊನ್ನೆ ನಡೆದ ಸಿದ್ದನಗೌಡನ JCP ದುರಂತದಲ್ಲಿ ಪೊಲೀಸರೊಂದಿಗೊಡಗೂಡಿ ಗೂಂಡಾಗಳಿಗೆ ಬರೀ ಕಲ್ಲಿನಿಂದ ಹೊಡೆದು ಓಡಿಸಿದೆ. ಆ ಹೆಮ್ಮೆಗೆ ಪೊಲೀಸರು ನನ್ನನ್ನು ಬೆಂಗಳೂರಿಗೆ ಕರೆಸಿ ಸನ್ಮಾನ ಮಾಡಿ ಈ ಪದಕ ಹಾಕಿದ್ರು ಅತ್ತಿಗೆ. ಮೈದುನ, ಮೆಚ್ತೇಪ ನಿನ್ನ ಧೈರ್ಯನ. ನೋಡು, ನಿನ್ನ ಧೈರ್ಯಕ್ಕೆ ಬರೀ 10 ಜನ ಅಲ್ಲ, 100 ಜನ ಅಲ್ಲ, 1000 ಜನ ಕಲ್ಲಬೇಕಾದ್ರೂ ನೀನು ಆಯ್ತು ಮಾಡ್ತೀಯ. ಆದರೆ ಎಂಬ ಅಪಸ್ವರದ ಮಾತೇಕೆ ಅತ್ತಿಗೆ? ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಯಾರಾದರೂ ಏನಾದರೂ ತೊಂದರೆ ಮಾಡಿದ್ದಾರೆ? ಹಾಗಿದ್ದರೆ ಹೇಳಮ್ಮ, ಈಗಲೇ ಹೋಗಿ ಆದಮನನ್ನು ದರದರನೆ ಎಳೆದು ತಂದು ನಿನ್ನ ಪವಿತ್ರ ಪಾದದ ಮೇಲೆ ಹಾಕಿ ಕತ್ತರಿಸಿ ಬಿಡ್ತೀನಿ. ಹೇಳಮ್ಮ, ಹೇಳು. ಇಲ್ಲಪ್ಪ, ಇಲ್ಲ. ನನಗೆ ನನ್ನ ಹೆತ್ತವರ ನೆನಪಾಯಿತು, ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಮೈದನ. ನೋಡು, ನಿನ್ನಂತೆ ಶೌರ್ಯ ಮಗನನ್ನ ನನ್ನ ತಂದೆ ಬಹಳ ಇಷ್ಟಪಡ್ತಿದ್ರು. ಅದನ್ನ ನೆನಪು ಮಾಡಿಕೊಂಡು ಕಣ್ಣಲ್ಲಿ ನೀರು ಬಂತು. ಅತ್ತಿಗೆ, ಯಾಕಮ್ಮ ಉಡಿಯಲ್ಲಿ ಹಗ್ಗ ಇಟ್ಕೊಂಡಿದೀಯಲ್ಲ? ಅದು ಕಾಡಿಗೆ ಕಟ್ಗೆ ತಗೊಂಡು ಬರೋಣ ಅಂತ ಹೋಗ್ತಾ ಇದೆ ಮೈದುನ. ಏನಿದ್ದೀಯಮ್ಮ ನೀನು?
ದಿನಾಲು ಕಟ್ಟಿಗೆ ತರುವವನು ನಾನು ತಾನೆ. ಇವತ್ತು ನೀನೇ ಹೊರಟಿದೀಯಮ್ಮ. ಅತ್ತಿಗೆ ನೀನು ಒಳಗೆ ನಡಿಯಮ್ಮ, ನಾನು ಹೋಗಿ ಕಟ್ಟಿಗೆ ತರ್ತೀನಿ. ಅತ್ತಿಗೆ ಯಾಕಮ್ಮ ನಿನ್ನ ಕೈಗಳಲ್ಲಿ ರಕ್ತ? ಇದೇನಮ್ಮ ಕೆಳಗೆ ಒಡೆದ ಬಳೆಗಳಚ್ಚು? ಅತ್ತಿಗೆ ಇದೇನಮ್ಮ ಹೇಳು. ಏನಿಲ್ಲಪ್ಪ, ಅದು ನೀನು ಸುಮ್ಮನೆ ಯಾಕೆ ಗಾಬರಿ ಆಗ್ತಾ ಇದೆಯಾ? ಅಂಥದ್ದೇನು ನಡೆದಿಲ್ಲ. ಅದು ಇದು ಅಂತ ಏನು ಅತ್ತಿಗೆ ಮೈದೂನೂರು ಗುಸುಗುಸು ಮಾತಾಡ್ತಿದ್ದೀರಲ್ಲ? ಅತ್ಗಮ್ಮ, ಇಂದು ನಾನು PSI ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ಖುಷಿನಾ? ಏನಪ್ಪ, ನೀನು ಅಧಿಕಾರ ಸ್ವೀಕರಿಸಿದ್ಯಾ? ಈಗ ನೀನು ಸಾಹೇಬನ? ತುಂಬ ಸಂತೋಷ ಆಯ್ತಪ್ಪ, ತುಂಬ ಸಂತೋಷ ಆಯ್ತು. ಹೌದಮ್ಮ. ಅತ್ತಿಗೆ ಅದೇಕೋ ದಿನವಿರುವ ಹಾಗೆ ಇಂದು ನೀವಿಲ್ಲ, ಮುಖದಲ್ಲಿ ನಗು ಇಲ್ಲ, ಕೂದಲು ಒಂದು ಥರ ಬಾಚಿರುವಿರಿ, ಧ್ವನಿನೂ ಒಂದು ಥರ ಮಾತನಾಡುತ್ತೀರಿ. ಅತ್ತಿಗೆ ಹೇಳಮ್ಮ, ಅದಾವ ಚಿಂತೆ ನಿನ್ನ ಕಾಡ್ತಾ ಇದೆ? ಹೌದು ಅತ್ತಿಗೆ, ನಾನು ಬಂದಾಗಿನಿಂದ ಯೋಚಿಸ್ತಾ ಇದ್ದೀನಿ. ನಿಮ್ಮ ಮುಖದಲ್ಲಿ ಕಳೆ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ತಲೆಯಲ್ಲಿ ಬಾಚಿದ ಎಳೆ ಇಲ್ಲ. ಅದಾವ ಮುಸುಕಿನ ಮಳೆ ಹೇಳತ್ತಿಗೆ. ಹಾಗೇನಾದರೂ ತೊಂದರೆ ಆಗಿದ್ದರೆ ಅವರನ್ನು ಬರೀ ನನ್ನ ಮುಷ್ಟಿಯಲ್ಲಿ ಹಿಚ್ಕಿ ಸಾಯಿಸ್ತೀನಿ. ಹೇಳತ್ತಿಗೆ ಹೇಳು. ಮೈದುನ, ಸತ್ಯವನ್ನೇ ಹೇಳ್ತಾ ಇದೆಯೇನಪ್ಪ? ಅನುಮಾನಬೇಕೆ ಅತ್ತಿಗೆ? ಆ ನನ್ನ ತಂದೆ ಮಾರುತೇಶ್ವರನ ಮೇಲೆ ಆನೆ. ಅಷ್ಟೇ ಏಕೆ, ಆ ನನ್ನ ತಾಯಿ ದುರ್ಗಾ ಮಾತೆಯ ಮೇಲಾನೆ. ನಿಂತ ನೆಲದ ಮೇಲೆ, ಬೀಸುವ ಗಾಳಿಯ ಮೇಲೆ, ಉದಯಿಸುವ ಸೂರ್ಯ ಚಂದ್ರರ ಮೇಲೆ ಆನೆ ಇಟ್ಟು ಹೇಳ್ತೀವಿ. ಹೇಳಮ್ಮ, ಅದೇನು? ಹೇಳಮ್ಮ ತಾಯಿ. ಹೇಳ್ತೀನಪ್ಪ, ಹೇಳ್ತೀನಿ. ಗದ್ದಿಗೆ ಮೇಲೆ ಬೆಕ್ಕೊಂದು ಹಾಲು ಕುಡಿತಾ ಇತ್ತು. ಅದನ್ನು ಓಡ್ಸೋಕೆ ಹೋಗಿ ಕಾಲು ಜಾರಿ ಕೆಳಗಡೆ ಬಿದ್ದೆ. ಬಿದ್ದಾಗ ಇದೆಲ್ಲ ತರಿಸ್ಕೊಂಡಿದ್ದೆ ಅಷ್ಟೇ. ಎಂತ ನಕಲಿಯಮ್ಮ ನಿಂದು. ಒಂದು ಉತ್ತರ ಇನ್ನೊಮ್ಮೆ ಅಂತಿ, ಒಂದು ಉತ್ತರ ಬೆಕ್ಕು ಅಂತಿ. ಅಂತ ಹುಡುಗಾಟ ಅತ್ತಿಗೆ ನಿನ್ನದು. ಇರಲಿ ಬಿಡುವತ್ತಿಗೆ, ನಡೀರಿ ಎಲ್ಲರೂ ಒಳಗೆ ಹೋಗೋಣ.